ನಮಸ್ಕಾರ, ಸ್ವಾದಿಷ್ಟ ಸವಿರುಚಿ ಚಾನಲ್ನ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೋಟೀನ್ ಹಾಗೆ ಕ್ಯಾಲ್ಶಿಯಂ ಭರಿತ ಕಸ್ಟರ್ಡ್ ಫ್ರೂಟ್ ರೆಸಿಪಿನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ. ಕಸ್ಟರ್ಡ್ ಫ್ರೂಟ್ ರೆಸಿಪಿನ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಲೀಟರ್ ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ. ನಂತರ ಸ್ಟವ್ ಹಚ್ಚಿ ಒಂದು ಮಂದ ತಳ ಇರುವ ಪಾತ್ರೆ ಇಟ್ಟು ಅದಕ್ಕೆ ಅರ್ಧ ಲೀಟರ್ ಹಾಲನ್ನು ಹಾಕ್ಕೊಳ್ಬೇಕು. ಹಾಲನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ 10ರಿಂದ 15 ನಿಮಿಷ ಕುದಿಸ್ತಾ ಇರಬೇಕು. ಹಾಲು ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿ ತನಕ ಕುದಿಸ್ಬೇಕು. ಹಾಲು ಚೆನ್ನಾಗಿ ಕಾದ್ಮೇಲೆ ಉಪ್ಪು ಬರುತ್ತಲ್ವ, ಆವಾಗ ಒಂದು ಅರಳೆಯಿಂದ ಕಂಟಿನ್ಯೂಸ್ ಆಗಿ ತಿರುಗ್ತಾ ಹೋಗಬೇಕು. ಹೀಗೆ ಕಂಟಿನ್ಯೂಸ್ ಆಗಿ 10ರಿಂದ 15 ನಿಮಿಷ ನಾವು ತಿರುಗ್ತಾ ಇದ್ದಾಗ ಹಾಲು ಸ್ವಲ್ಪ ಗಟ್ಟಿ ಆಗುತ್ತೆ. ನೋಡಿ, ಇವಾಗ 10ರಿಂದ 15 ನಿಮಿಷ ಆದಮೇಲೆ ಹಾಲು ಸ್ವಲ್ಪ ಗಟ್ಟಿಯಾಗಿ ನಾವೇನು ಮೆಷರ್ಮೆಂಟಲ್ಲಿ ಅರ್ಧ ಲೀಟ್ರ್ ತೊಗೊಂಡಿದ್ವಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಇವಾಗ ನಾವು 5 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಸೇರಿಸಿದ್ದೀನಿ, 5 ಟೇಬಲ್ ಸ್ಪೂನ್ ಅಂದರೆ. ನಂತರ ಸಕ್ಕರೆ ಹಾಕಿದ್ಮೇಲೆ 2 ನಿಮಿಷ ಹೀಗೆ ಕುದಿಬೇಕು. ಕುದಿಯೋ ಅಷ್ಟರಲ್ಲಿ ನಾನು ಕಸ್ಟರ್ಡ್ ಪೇಸ್ಟನ್ನು ಮಾಡ್ಕೊಳ್ತೀನಿ. ಕಸ್ಟರ್ಡ್ ಪೇಸ್ಟ್ನ ಮಾಡೋದಕ್ಕೆ 3 ಟೇಬಲ್ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಅಂದರೆ ನಾರ್ಮಲ್ ಸ್ಪೂನಲ್ಲಿ ನೀವು 6 ಚಮಚದಷ್ಟು ತೊಗೊಳ್ಬೇಕು. 6 ಚಮಚದಷ್ಟು ಕಸ್ಟರ್ಡ್ ಪೌಡ್ರಿಗೆ 125 ml ಅಷ್ಟು ಅಂದರೆ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಅಷ್ಟು ಹಾಲನ್ನು ಹಾಕಿ ಗಂಟು ಇಲ್ಲದೇ ಇರೋ ರೀತಿಯಲ್ಲಿ ನಿಧಾನವಾಗಿ ಕಲಿಸ್ಕೊಳ್ಬೇಕು. ಕಸ್ಟರ್ಡ್ ಪೌಡರಲ್ಲಿ ಹಲವಾರು ರೀತಿಯ ಫ್ಲೇವರ್ಸ್ ಇದೆ. ಸ್ಟ್ರಾಬೆರಿ, ವೆನಿಲಾ, ಬಟರ್ಸ್ಕಾಚ್, ಬೇರೆ ಬೇರೆ ರೀತಿಯಲ್ಲಿ. ನಾನು ವೆನಿಲಾ ಫ್ಲೇವರನ್ನು ತೊಗೊಂಡಿದ್ದೀನಿ. ನೋಡಿ, ಇವಾಗ ಕಸ್ಟರ್ಡ್ ಪೇಸ್ಟ್ ರೆಡಿಯಾಗಿದೆ, ಸ್ವಲ್ಪ ಕೂಡ ಗಂಟಿಲ್ಲ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಕಸ್ಟರ್ಡ್ ಪೇಸ್ಟನ್ನು ನಾನು ಹಾಲು ಏನು ಕುದಿಸ್ತಾ ಇದ್ದೆ 10ರಿಂದ 15 ನಿಮಿಷ ಸಕ್ಕರೆ ಹಾಕಿ ಆ ಹಾಲು ಜೊತೆ ಹಾಕ್ಕೊಳ್ಬೇಕು. ಹಾಕಿದ ತಕ್ಷಣ ಅರಳೆಯಿಂದ ತಿರುಗ್ತಾ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಕಸ್ಟರ್ಡ್ ಪೇಸ್ಟ್ ಹಾಕಿದ್ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ಸ್ಟವ್ನ ತಿರುಗ್ತಾ ಬರಬೇಕು. 2ರಿಂದ 3 ನಿಮಿಷ ನಾವು ಹೀಗೆ ತಿರುಗ್ತಾ ಇರಬೇಕಾಗುತ್ತೆ. ಕಸ್ಟರ್ಡ್ ಮಿಕ್ಸು ಗಟ್ಟಿ ಇದ್ರೇ ರುಚಿ ಜಾಸ್ತಿ, ರನ್ನಿಂಗ್ ಫ್ಲೋಯಲ್ಲಿದ್ದರೆ ಅಷ್ಟು ರುಚಿ ಇರೋದಿಲ್ಲ. ಟೇಸ್ಟ್ ಇರಬೇಕು ಅಂತಂದರೆ ನಾವು ಸ್ವಲ್ಪ ಜಾಸ್ತಿ ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡ್ರೆ ಗಟ್ಟಿ ಬರುತ್ತೆ. ಹಾಗೆ ಕಂಟಿನ್ಯೂಸ್ ಆಗಿ ತಿರುಗಲಿಲ್ಲ ಅಂದರೆ ಗಂಟಾಗ್ಬಿಡುತ್ತೆ, ಹಾಗೆಯೇ ತಳ ಹತ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ 2ರಿಂದ 3 ನಿಮಿಷ ಪೂರ್ತಿಯಾಗಿ ಗಟ್ಟಿ ಆಗೋ ತನಕ ಹೀಗೆ ತಿರ್ಕೊಳ್ಬೇಕು. ಈಗ 2ರಿಂದ 3 ನಿಮಿಷ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊತಿದ್ದೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ಕಸ್ಟರ್ಡ್ ಮಿಕ್ಸ್ ರೆಡಿ ಆಗಿದೆ. ಇವಾಗ ನಾವೇನು ಕಸ್ಟರ್ಡ್ ಮಿಕ್ಸು ರೆಡಿ ಮಾಡ್ಕೊಂಡ್ವಿ, ಇದು ಪೂರ್ತಿಯಾಗಿ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ಒಂದು 30 ನಿಮಿಷದಷ್ಟು ಸಮಯ ತಗೊಳ್ಳುತ್ತೆ. 30 ನಿಮಿಷ ಆದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಟ್ರಾನ್ಸ್ಫರ್ ಮಾಡಾದಮೇಲೆ ಇದನ್ನು 2 ಗಂಟೆ ಸೆಟ್ ಆಗ್ಲಿಕ್ಕೆ ಬಿಡಬೇಕು. ಅದಾದಮೇಲೆ 2 ಗಂಟೆ ಆದಮೇಲೆ ನಾವು ಫ್ರೂಟ್ಸನ್ನು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಐಸ್ ಕ್ರೀಮ್ ಫ್ಲೇವರ್ ಬರಲಿ, ಹಾಗೆಯೇ ಐಸ್ ಕ್ರೀಮ್ ತಿಂದಷ್ಟೇ ಖುಷಿ ಇರಲಿ ಅಂತ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಇಡ್ತಿದ್ದೀನಿ. ನೋಡಿ, ಇವಾಗ 2 ಗಂಟೆ ಆಗಿದೆ. 2 ಗಂಟೆ ನಂತರ ಕಸ್ಟರ್ಡ್ ಮಿಕ್ಸು ಸೆಟ್ ಆಗಿದೆ, ಹಾಗೆ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಕಸ್ಟರ್ಡ್ ಫ್ರೂಟ್ನ ರುಚಿ ಡಬಲ್ ಆಗಬೇಕಂದ್ರೆ ಒಂದು 5ರಿಂದ 6 ಏಲಕ್ಕಿ ಅಂದರೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಮಾಡೋ ಯಾವುದೇ ಸ್ವೀಟ್ ಆಗಲಿ ಏಲಕ್ಕಿನ ಬಳಸೋದ್ರಿಂದ ಒಂದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಹಾಗೆ ಅದ್ರ ಫ್ಲೇವರು ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಸ್ಟರ್ಡ್ ಮಿಕ್ಸ್ ರೆಡಿ ಇದೆ. ಸರ್ವ್ ಮಾಡೋದು 10 ನಿಮಿಷ ಅಂತ. ಡ್ರೈ ಫ್ರೂಟ್ಸ್ ಹಾಗೆ ಫ್ರೂಟ್ಸನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ 2 ಚಮಚದಷ್ಟು ಒಣ ದ್ರಾಕ್ಷಿನ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 4ರಿಂದ 5 ಚಮಚದಷ್ಟು ಪಿಸ್ತಾ, 4 ಚಮಚದಷ್ಟು ಬಾದಾಮಿ, ಹಾಗೆ ಒಂದು 3 ಚಮಚದಷ್ಟು ಒಣ ಖರ್ಜೂರ ಹಾಕಿದ್ದೀನಿ. ಎಲ್ಲ ಡ್ರೈ ಫ್ರೂಟ್ಸನ್ನು ಮುಂಚೆನೇ ನೀರಿನಲ್ಲಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಹಾಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು. ನಂತರ ಒಂದು 15 ಹಸಿರು ದ್ರಾಕ್ಷಿ, ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಒಂದು 5 ಸ್ಟ್ರಾಬೆರಿನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ 3 ಏಲಕ್ಕಿ ಬಾಳೆಹಣ್ಣನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಭಾಗದಷ್ಟು ಸೇಬು, ಹಾಗೆ ಒಂದು ಅರ್ಧ ಬೌಲಷ್ಟು ದಾಳಿಂಬೆನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಬಳಸಿರೋ ಅಷ್ಟು ಫ್ರೂಟನ್ನೇ ಬಳಸಬೇಕು ಅಂತೇನಿಲ್ಲ, ನಿಮಗೆ ಇಷ್ಟವಾದಂಥ ಫ್ರೂಟನ್ನು ಹಾಕ್ಕೊಳ್ಬೋದು. ಆದರೆ ಹುಳಿ ಅಂಶ ಕಡಿಮೆ ಇರುವಂಥ ಫ್ರೂಟನ್ನೇ ಹೆಚ್ಚಾಗಿ ಬಳಸಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಸಮ್ಮರ್ ಸ್ಪೆಷಲ್ ಕಸ್ಟರ್ಡ್ ಫ್ರೂಟ್ ಡೆಸರ್ಟ್ ಸವಿಲಿಕ್ಕೆ ಸಿದ್ಧವಾಗಿದೆ. ವೀಕ್ಷಕರೇ, ನೋಡಿದ್ರಲ್ವಾ, ರೆಸ್ಟೋರೆಂಟ್ಗೆ ಹೋಗಬೇಕು ಅಂತೇನಿಲ್ಲ, ಮನೇಲೂ ಸಹ ನಮಗೆ ಇಷ್ಟವಾದಂತಹ ಎಲ್ಲ ಫ್ರೂಟ್ಸ್, ಡ್ರೈ ಫ್ರೂಟ್ಸನ್ನ ಬಳಸ್ಕೊಂಡು
ಹೆಚ್ಚು ರುಚಿ ಇರುವಂತಹ ಕಸ್ಟರ್ಡ್ ಫ್ರೂಟ್ನ ರೆಡಿ ಮಾಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಹೆಚ್ಚಿನ ರೆಸಿಪಿ ವಿಡಿಯೋಗಾಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.